ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಸಂಸ್ಕೃತಿ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಗುರುಗಳಿಗೆ 3ನೇ ಸ್ಥಾನವನ್ನು ನೀಡಿದೆ. ಆದರೆ ಒಂದು ಕಡೆ ಹೇಳ್ತಾರೆ, ಗುರುವು ತಂದೆಗಿಂತಲೂ ಮಿಗಿಲು. ಹೇಗೆ? ಗುರುವು ತಂದೆಗೆ ಸಮಾನ, ಆದರೆ ತಂದೆಗಿಂತಲೂ ಶ್ರೇಷ್ಠ. ತಂದೆಯು ಮಗನಿಗೆ ದೇಹವನ್ನು ಕೊಟ್ಟಿದ್ದರೂ ಸಹ ಬ್ರಹ್ಮಜ್ಞಾನವನ್ನು ಕೊಡೋದು ಗುರುವು. ಆದ್ದರಿಂದ ಅವನು ತಂದೆಗಿಂತಲೂ ಶ್ರೇಷ್ಠ ಅಂತ ಹೇಳುತ್ತೆ ಮನುಸ್ಮೃತಿ. ಗುರುವಿನ ಮಹತ್ವವನ್ನು ಹೇಳ್ತಾ, ಗುರುವೇ ತಂದೆ, ಗುರುವೇ ತಾಯಿ, ಗುರುವೇ ದೈವ, ಗುರುವೇ ಗತಿ ಅಂತ ಹೇಳ್ತಾ, ಶಿವನು ಕೋಪಗೊಂಡರೆ ಗುರುವು ರಕ್ಷಿಸಬಹುದು ನಮ್ಮನ್ನು. ಆದರೆ ಗುರುವು ಕೋಪಗೊಂಡರೆ ಶಿವನೂ ರಕ್ಷಿಸಲಾರ. ಶ್ವೇತಾಶ್ವರ ಉಪನಿಷತ್ತಲ್ಲಿ ಬರುವಂಥ ಮಾತು. ಗುರುವಿನ ಮಹತ್ವ ಬಹಳ ಬಹಳ ದೊಡ್ಡದು. ನಮ್ಮ ಕನ್ನಡ ಸಂಸ್ಕೃತಿಯಂತೂ ವರ್ಣ ಮಾತ್ರಂ ಕಲಿಸಿದಾತನ್ ಗುರು. ಒಬ್ಬರಿಂದ ಒಂದು ಅಕ್ಷರ ಕಲಿತಿದ್ದೀವಿ ಅಂದರೆ ಅವರು ಗುರುಗಳ ಸಮಾನ. ಇಂತಹ ಗುರುಗಳ ಒಂದು ಪ್ರಾಥಮಿಕ ಪರಿಚಯ ಮಾಡಿಕೊಡುವಂಥ ಒಂದು ಸೊಗಸಾದ ಪುಸ್ತಕ ಕನ್ನಡದಲ್ಲಿ ಪ್ರಕಟವಾಗಿದೆ. ಈ ಒಂದು ಪುಸ್ತಕದಲ್ಲಿ 218 ಗುರುಸ್ವರೂಪಿಗಳ ಪರಿಚಯ ಇದೆ. 218 ಗುರುಸ್ವರೂಪಿಗಳ ಪರಿಚಯ. ಇಂದಿನ ಶಿಕ್ಷಣ ಪದ್ಧತಿಯಲ್ಲಿ ವಿಜ್ಞಾನಕ್ಕೆ ಕೊಡುವಷ್ಟು ಒತ್ತು ಸಾಹಿತ್ಯ ಸಂಸ್ಕೃತಿಗೆ ಕೊಡ್ತಾ ಇಲ್ಲ ಎನ್ನುವ ಆರೋಪ ಆಗಾಗ್ಗೆ ಕೇಳಿ ಬರ್ತಾ ಇದೆ. ಈ ಆರೋಪದಲ್ಲಿ ಸ್ವಲ್ಪ ಹುರುಳಿರೋದು ಸಹ ನಿಜವೇ. ಹಾಗಾಗಿ ಹೆತ್ತವರೇ ಸಾಹಿತ್ಯ ಸಂಸ್ಕೃತಿಗಳ ಪರಿಚಯ ಮಾಡಿಕೊಡಬೇಕಾಗುತ್ತೆ. ಎಲ್ಲಕ್ಕಿಂತ ಮಿಗಿಲಾಗಿ ಸಂಸ್ಕಾರವನ್ನು ನೀಡಬೇಕಾಗುತ್ತೆ ತಮ್ಮ ಮಕ್ಕಳಿಗೆ. ಆ ಸಂಸ್ಕಾರವನ್ನು ನೀಡುವ ದಿಶೆಯಲ್ಲಿ ಈ ಪುಸ್ತಕ ವಿದ್ಯಾಸಂಪನ್ನ ಕನ್ನಡಿಗರು ಸಂಪುಟೂರು ವಿಶ್ವನಾಥ್ ಬರೆದಂಥ ಈ ಪುಸ್ತಕವನ್ನು ಮಕ್ಕಳಿಗೆ ಕೊಡಬೇಕು ಓದೋದಕ್ಕೆ. ಮಕ್ಕಳು ಓದಲಿಲ್ಲ ಅಂದರೂ ಚಿಂತೆ ಇಲ್ಲ. ತಂದೆ ತಾಯಿಯರಲ್ಲಿ ಯಾರಾದರೊಬ್ಬರು ದಿನಕ್ಕೆ ಒಬ್ಬ ಮಹನೀಯರ ಪರಿಚಯ ಮಾಡಿಕೊಟ್ರೆ ಸಾಕು ಮಕ್ಕಳಿಗೆ. ಒಬ್ಬ ಮಹನೀಯರು ಯಾರಾದರೂ ಆಗಲಿ. ಇಲ್ಲಿ ಅತ್ಯಂತ ಪ್ರಾಚೀನರಿಂದ ಹಿಡಿದು ಇವತ್ತಿನವರೆಗೆ ಯಾರ್ಯಾರು ಮಹಾನುಭಾವರು ಗುರುಸ್ವರೂಪಿಗಳಿದ್ದಾರೋ ಅವರ ಬಗ್ಗೆ ಮಾಹಿತಿ ಇದೆ. ಹರಪನಹಳ್ಳಿ ಭೀಮವ್ವ, ಕಿಟ್ಟಲ್ ವೆಂಕಟರಂಗೋಕಟ್ಟಿ, ಡೆಪ್ಯೂಟಿ ಚನ್ನಬಸಪ್ಪ, BL ರೈಸ್, ವಾಸುದೇವಾಚಾರ್ಯರು, ಶ್ರೀಕಂಠೇಶಗೌಡರು, MS ಪುಟ್ಟಣ್ಣರು, ಇವರೆಲ್ಲ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದಂಥ ಮಹಾನುಭಾವರು. ಹೀಗೆ ಒಂದಲ್ಲ ಎರಡಲ್ಲ, ಒಟ್ಟು 218 ಮಹನೀಯರ ಬಗ್ಗೆ ಸಂಕ್ಷಿಪ್ತವಾಗಿ 1.5-2 ಪುಟಗಳಲ್ಲಿ ಅವರ ಬಗ್ಗೆ ನಾವು ತಿಳ್ಕೊಳ್ಳಲೇಬೇಕಾದಂಥ ವಿಚಾರಗಳನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸಂಪುಟೂರು ವಿಶ್ವನಾಥ್ ಅವರು ಈ ನಮೂನೆಯ ಕೆಲಸದಲ್ಲಿ ಇದು 3ನೆಯ ಸಂಪುಟ. ಮೊದಲನೇದರಲ್ಲಿ ನಮ್ಮ ಹೆಮ್ಮೆಯ ಕನ್ನಡಿಗರ ಬಗ್ಗೆನೇ ಒಂದು ಬೃಹತ್ ಗ್ರಂಥವನ್ನು ಪ್ರಕಟಿಸಿದ್ದಾರೆ ಈಗಾಗಲೇ. ಅದಾದ ಮೇಲೆ ಸಮಾಜ ಸೇವಕರು, ಆಡಳಿತಗಾರರು, ರಾಜಕಾರಣಿಗಳನ್ನು ಕುರಿತು ಕಲೋಪಾಸಕರು ಎನ್ನುವ 2ನೇದು. ಈಗ 3ನೇ ಭಾಗವಾಗಿ ವಿದ್ಯಾಸಂಪನ್ನ ಕನ್ನಡಿಗರು. ಕನ್ನಡದಲ್ಲಿ, ನಮ್ಮ ಕನ್ನಡದ ಇತಿಹಾಸದಲ್ಲಿ ವಿದ್ಯೆಯ ಮೇರು ಪರ್ವತ ಆದಂಥ ಉದಾಹರಣೆಗಳು ಏನಿವೆ, ಅಂತಹ 200 ಮಹನೀಯರ ಪ್ರಾಥಮಿಕ ಪರಿಚಯ ಸೊಗಸಾದ ಕೃತಿ. ಹಾಗಾಗಿ ಮಕ್ಕಳಿಗೆ ಕನ್ನಡದ ಬಗ್ಗೆ ತಿಳ್ಕೋಬೇಕು ಅಂತ ಆಸಕ್ತಿ ಇರೋವರಿಗೆ ಈ ಸರಳ ಪುಸ್ತಕವನ್ನು ಖಂಡಿತ ಓದಬಹುದು, ಉಡುಗೊರೆಯಾಗಿ ಕೊಡಬಹುದು. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಶ್ವತ್ಥಲಕ್ಷ್ಮಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿಯಿಂದ ಬಂದಿದ್ದೀನಿ. ನಾನು ಗೃಹಿಣಿ. ನನ್ನ ಹವ್ಯಾಸ ಬಂದು ರಂಗೋಲಿ ಬಿಡಿಸೋದು, ದಿನಪತ್ರಿಕೆ ಓದೋದು ಅಷ್ಟೇ. ಅಶ್ವತ್ಥಲಕ್ಷ್ಮಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗಲಕ್ಷ್ಮಿ. ನಾನು ಬಾಗೇಪಲ್ಲಿಯಿಂದ ಬಂದಿದ್ದೀನಿ. ನನ್ನ ಹವ್ಯಾಸಗಳು ಪುಸ್ತಕ ಓದೋದು, ಸಂಗೀತ ಕೇಳೋದು. ನಾಗಲಕ್ಷ್ಮಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ.
ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಜೇಶ್ವರಿ, ನಾನು ಗೃಹಿಣಿ. ನಾನು ಬೆಂಗಳೂರು ಬಸವೇಶ್ವರ ನಗರದಿಂದ ಬಂದಿದ್ದೀನಿ. ಟಿ ವಿ ನೋಡೋದು, ತಟ್ಟಂತ ಹೇಳಿ ಕಾರ್ಯಕ್ರಮ ವೀಕ್ಷಣೆ ಮಾಡೋದು ನನ್ನ ಹವ್ಯಾಸ. ತುಂಬ ಸಂತೋಷ ರಾಜೇಶ್ವರಿ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನವಾಗಿ ದೊರೆಯುತ್ತೆ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಮೊದಲ ಪುಸ್ತಕ ಸಮ್ಮೇಳನಾಧ್ಯಕ್ಷರ ಭಾಷಣಗಳು, ಸಿರಿಗೇರಿ ಯರಿ ಸ್ವಾಮಿ ಸಂಪಾದಿಸಿರುವ ಕೃತಿ. ಮೊದಲ ಪ್ರಶ್ನೆ ಈಗ ಬಂತು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರೋಗ್ಯ ವೆಚ್ಚಗಳಿಗೆ ತಗುಲುವ ಎಷ್ಟು ಮೊತ್ತದ ಹಣವನ್ನು UPI ಮೂಲಕ ಸಂದಾಯ ಮಾಡಲು ಅನುಮತಿಯನ್ನು ನೀಡಿದೆ? ಆಯ್ಕೆಗಳನ್ನು ನೋಡೋಣ. 1 ಲಕ್ಷ, 5 ಲಕ್ಷ, 3 ಲಕ್ಷ, 10 ಲಕ್ಷ. ಮೊದಲಿಗೆ ಅಶ್ವತ್ಥಲಕ್ಷ್ಮಿ, ನಂತರ ರಾಜೇಶ್ವರಿ. 4ನೇ ಉತ್ತರ 4ನೇ ಉತ್ತರ 10 ಲಕ್ಷ. ರಾಜೇಶ್ವರಿ ಆಯ್ಕೆ 3, 2 ಲಕ್ಷ. ಆಯ್ಕೆ 3ರಲ್ಲಿ 3 ಲಕ್ಷ ಅಂತಿದೆಯಮ್ಮ. 3 ಲಕ್ಷ. 3 ಲಕ್ಷ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ 5 ಲಕ್ಷ ಆಗಿತ್ತು. ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ಹೆತ್ತವರು UPI ಮೂಲಕ 5 ಲಕ್ಷದವರೆಗೆ ಹಣವನ್ನು ವರ್ಗಾಯಿಸಬಹುದು ಅಂತ ಹೇಳ್ತಾ ಇದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಹಾಗೆಯೇ ಈ ಮ್ಯೂಚುವಲ್ ಫಂಡ್, ವಿಮಾ ಕಂತುಗಳು ಇತ್ಯಾದಿಗಳೆಲ್ಲ ಇರುತ್ತಲ್ಲ, ಆ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ 1 ಲಕ್ಷದವರೆಗೆ ನೀವು ಹಣವನ್ನು UPI ಮೂಲಕ ಸಂದಾಯ ಮಾಡಬಹುದು ಅಂತ ಅನುಮತಿಯನ್ನು ಕೊಟ್ಟಿದೆ. ಇದರಿಂದ ತುಂಬ ಅನುಕೂಲ ಆಗಿದೆ. ಮುಂದಿನ ಪುಸ್ತಕ ಆವರ್ತ. ಆಶಾ ರಘು ಅವರು ಬರೆದಂಥ ಸೊಗಸಾದ ಕಾದಂಬರಿ. ಪ್ರಶ್ನೆ: ಅಗ್ರಿಕಲ್ಚರಲ್ ಶಾಟ್ ಯಾವ ಕ್ರೀಡೆಯಲ್ಲಿ ಬಳಸುವರು? ಆಯ್ಕೆಗಳನ್ನು ನೋಡೋಣ. ಕ್ರಿಕೆಟ್, ಗಾಲ್ಫ್, ಹಾಕಿ, ಸ್ಕ್ವ್ಯಾಷ್. ಮೊದಲಿಗೆ ರಾಜೇಶ್ವರಿ, ನಂತರ ಅಶ್ವತ್ಥಲಕ್ಷ್ಮಿ. ಗಾಲ್ಫ್. ಗಾಲ್ಫ್ ಆಯ್ಕೆ 2. ಅಶ್ವತ್ಥಲಕ್ಷ್ಮಿ ಗಾಲ್ಫ್. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಕ್ರಿಕೆಟ್ ಆಗಿತ್ತು. ಬ್ಯಾಟ್ಸ್ಮನ್ ಹೊಡೆಯಬಹುದಾದ ಅತ್ಯಂತ ಕಳಪೆ ಶಾಟ್ ಯಾವುದಿದೆ ಅದನ್ನು ಅಗ್ರಿಕಲ್ಚರಲ್ ಶಾಟ್ ಅಂತ ಕರೀತಾರಂತೆ. ಈ ರೀತಿಯಾದ ಹೊಡೆತ ಏನಿದೆ ಅದು ಅತ್ಯಂತ ಅಪಾಯಕಾರಿಯಾದದ್ದೂ ಆಗಿರುತ್ತೆ, ಹಾಗೆಯೇ ಅತ್ಯಂತ ಅವಮಾನಕಾರಿಯೂ ಆಗಿರುತ್ತಂತೆ. ಯಾರಾದರೂ ಅಗ್ರಿಕಲ್ಚರಲ್ ಶಾಟ್ ಹೊಡೆದ ಅಂದರೆ ಆ ಆಟಗಾರನಿಗೂ ಆ ದೇಶಕ್ಕೂ ಒಂದು ರೀತಿಯಾದ ಅವಮರ್ಯಾದೆ ಆಗುತ್ತೆ. ಹಾಗಾಗಿ ಅಗ್ರಿಕಲ್ಚರಲ್ ಶಾಟ್ ಹೊಡಿದೇ ಆಟವಾಡೋದು ಬಹಳ ಮುಖ್ಯ. ಹುಯಿಲಗೋಳ ನಾರಾಯಣರಾಯರ ಜೀವನ ಮತ್ತು ಸಾಧನೆ, ರಾಧಾ ಕುಲಕರ್ಣಿ ಬರೆದಿರುವಂಥದ್ದು. ಪ್ರಶ್ನೆ: ಚಂಡಮಾರುತಗಳಿಗೆ ಯಾರು ನಾಮಕರಣವನ್ನು ಮಾಡುತ್ತಾರೆ? ಆಯ್ಕೆಗಳನ್ನು ನೋಡೋಣ. ಯುನೆಸ್ಕೋ, ಜನಾಭಿಪ್ರಾಯ, ವಿಶ್ವಸಂಸ್ಥೆ, ವಿವಿಧ ದೇಶಗಳು. ಮೊದಲಿಗೆ ನಾಗಲಕ್ಷ್ಮಿ, ವಿಶ್ವಸಂಸ್ಥೆ. ಆನಂತರ ಅಶ್ವತ್ಥಲಕ್ಷ್ಮಿ. ಹೇಳಿ. ವಿಶ್ವಸಂಸ್ಥೆ. ವಿಶ್ವಸಂಸ್ಥೆ. ಅಶ್ವತ್ಥಲಕ್ಷ್ಮಿ ವಿವಿಧ ದೇಶಗಳು. ವಿವಿಧ ದೇಶಗಳು. ಉತ್ತರವನ್ನು ನೋಡೋಣ. ವಿವಿಧ ದೇಶಗಳು ಅನ್ನೋದು ಸರಿಯಾದ ಉತ್ತರ. ಅಶ್ವತ್ಥಲಕ್ಷ್ಮಿ ಈ ಉತ್ತರ ಕೊಟ್ಟಿದ್ದಾರೆ. ಹುಯಿಲಗೋಳ ನಾರಾಯಣರಾಯರು ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಮಯನ್ಮಾರ್ ದೇಶ ಮೈಚಾಂಗ್ ಅಂತ ನಾಮಕರಣ ಮಾಡ್ತು. ಓಮನ್ ದೇಶ ರೇಮಲ್ ಅಂತ ಒಂದು ಚಂಡಮಾರುತಕ್ಕೆ ಹೆಸರನ್ನು ಕೊಡ್ತು. ಪಾಕಿಸ್ತಾನ್ ಆಸ್ನಾ ಅನ್ನೋ ಹೆಸರನ್ನು ಕೊಟ್ಟಿದೆ. ಕತಾರ್ ದಾನಾ ಅಂತ ಕರೆಯುತ್ತೆ. ಸೌದಿ ಅರೇಬಿಯಾ ಫೆಂಗಲ್ ಅನ್ನೋ ಹೆಸರನ್ನು ಕೊಟ್ಟಿದೆಯಂತೆ. ಶ್ರೀಲಂಕಾ ಶಕ್ತಿ ಅಂತ ಹೆಸರನ್ನು ಕೊಟ್ಟಿದೆಯಂತೆ. ಹೀಗೆ ಒಂದೊಂದು ವರ್ಷ ಒಂದೊಂದು ಚಂಡಮಾರುತಕ್ಕೆ ಒಂದೊಂದು ದೇಶ ಹೊಸ ನಾಮಕರಣವನ್ನು ಮಾಡುತ್ತೆ. ವಿಶ್ವಧರ್ಮವಾಗುವಲ್ಲಿ ಹಿಂದೂ ಧರ್ಮಕ್ಕೆ ಇರುವ ಸಾಧ್ಯತೆಗಳು. ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಬರೆದಿರುವಂಥದ್ದು. ಪ್ರಶ್ನೆ:
1963ರಲ್ಲಿ ವೀರಕೇಸರಿ ಚಿತ್ರವನ್ನು ಯಾರು ನಿರ್ದೇಶಿಸಿದರು? ಆಯ್ಕೆಗಳನ್ನು ನೋಡೋಣ. ಗುಬ್ಬಿ ವೀರಣ್ಣ, ಡಿ ಶಂಕರ್ ಸಿಂಗ್, ಬಿ ವಿಠಲಾಚಾರ್ಯ ಹಾಗೂ ವೈ ವಿ ರಾವ್. ಮೊದಲಿಗೆ ನಾಗಲಕ್ಷ್ಮಿ, ಆನಂತರ ವಿಠಲಾಚಾರ್ಯ. ಅಶ್ವತ್ಥಲಕ್ಷ್ಮಿ. ಬಿ ವಿಠಲಾಚಾರ್ಯ. ಬಿ ವಿಠಲಾಚಾರ್ಯ ಆಯ್ಕೆ 3, ಅಶ್ವತ್ಥಲಕ್ಷ್ಮಿ. ವೈ ವಿ ರಾವ್. ವೈ ವಿ ರಾವ್ ಆಯ್ಕೆ 4. ಉತ್ತರವನ್ನು ನೋಡೋಣ. ವಿಠಲಾಚಾರ್ಯ ಉತ್ತರ ಸರಿಯಾಗಿದೆ. ನಾಗಲಕ್ಷ್ಮಿ ಅವರಿಗೆ ವಿಶ್ವಧರ್ಮವಾಗುವಲ್ಲಿ ಹಿಂದೂ ಧರ್ಮಕ್ಕೆ ಇರುವ ಸಾಧ್ಯತೆಗಳು ಎನ್ನುವ ಪುಸ್ತಕವನ್ನು ಕೊಟ್ಟಿದ್ದೇವೆ. ರಾಜ್ಕುಮಾರ್ ಲೀಲಾವತಿ ಅವರು ಅಭಿನಯಿಸಿದಂಥ ಬಹಳ ಜನಪ್ರಿಯ ಚಿತ್ರ, ಯಶಸ್ವಿ ಚಿತ್ರ. ವಿಠಲಾಚಾರ್ಯ ಅವರು ಕನ್ನಡದಲ್ಲಿ ನಿರ್ದೇಶನ ಮಾಡಿದಂಥ ಕೊನೆಯ ಚಿತ್ರ ಇದು. ಆ ನಂತರ ಅವರು ಸಂಪೂರ್ಣವಾಗಿ ತೆಲುಗು ಚಿತ್ರರಂಗವನ್ನು ಸೇರ್ಕೋತಾರೆ. ಅಲ್ಲಿ ಬಹಳ ದೊಡ್ಡ ಹೆಸರನ್ನು ಗಳಿಸ್ತಾರೆ. ಮುಂದಿನ ಪುಸ್ತಕ ಅಪ್ಸರೆ, ಕಥಾ ಸಂಕಲನ, TR ವರದರಾಜನ್ ಬರೆದಿರುವಂಥದ್ದು. ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ತ್ರ, ರ್ಗ, ಕ, ನ, ಕೋ. ಮೊದಲಿಗೆ ಅಶ್ವತ್ಥಲಕ್ಷ್ಮಿ, ನಂತರ ನಾಗಲಕ್ಷ್ಮಿ. ಚಿತ್ರದುರ್ಗದ ಕಲ್ಲಿನ ಕೋಟೆ. ನಾನು ಹೇಳಿದವರು ಮಾತ್ರ ಉತ್ತರ ಕೊಡಿ, ಇಬ್ಬರು ಉತ್ತರ ಕೊಡಬೇಡಿ, ಗೊಂದಲ ಆಗುತ್ತೆ. ಹಾಂ, ಅಶ್ವತ್ಥಲಕ್ಷ್ಮಿ. ಚಿತ್ರದುರ್ಗದ ಕಲ್ಲಿನ ಕೋಟೆ. ಚಿತ್ರದುರ್ಗದ ಕಲ್ಲಿನ ಕೋಟೆ. ನಾಗಲಕ್ಷ್ಮಿಯವರೇ ಅದೇ ಉತ್ತರವಾ? ಉತ್ತರವನ್ನು ನೋಡೋಣ. ಚಿತ್ರದುರ್ಗದ ಕಲ್ಲಿನ ಕೋಟೆ ಉತ್ತರ ಸರಿಯಾಗಿದೆ. ಅಪ್ಸರೆ ಎನ್ನುವ ಈ ಕಥಾ ಸಂಕಲನ ಕೊಟ್ಟಿದ್ದೇನೆ ಅಶ್ವತ್ಥಲಕ್ಷ್ಮಿ ಅವರಿಗೆ. ಕನ್ನಡ ಎಂದರೆ ಬರೀ ನುಡಿ ಅಲ್ಲ. ಗೀತ ಸಂಕಲನ, ಡಾಕ್ಟರ್ ಕಾವ್ಯಂ ಶ್ರೀನಿವಾಸ ಮೂರ್ತಿ ಬರೆದಿರುವಂಥದ್ದು. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿದೆ. 81 ಕೂಡು 13, 78 ಕಳೆ 28, 22 ಗುಣಿಸು 9, 184 ಭಾಗಿಸು 8. ಬಜರ್ ಆಗಲೇ ಒತ್ತಿದ್ದಾರೆ ಅಶ್ವತ್ಥಲಕ್ಷ್ಮಿ ಅವರು. ಅಂತಿಮ ಉತ್ತರವನ್ನು ಕೇಳೋಣ. 378. 378. ನಾಗಲಕ್ಷ್ಮಿ ಹಾಗೂ ರಾಜೇಶ್ವರಿ. ರಾಜೇಶ್ವರಿಯವರು ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 94, 50, 198, 23 ಎಲ್ಲವನ್ನು ಕೂಡಿದ್ರೆ 365 ಬಂದಿದೆ. ಎಲ್ಲೋ ಒಂದು ಸಣ್ಣ ತಪ್ಪು ಆಗಿದೆ ಅಶ್ವತ್ಥಲಕ್ಷ್ಮಿ ಅವರು ಕೊಟ್ಟಂಥ ಉತ್ತರದಲ್ಲಿ. ಮುಂದಿನ ಪುಸ್ತಕ ಗಾಯಕ ಶಿಖಾಮಣಿ, ಡಾಕ್ಟರ್ ಎಲ್ ಮುತ್ತಯ್ಯ ಭಾಗವತರ್ ಅವರ ರಚನೆಗಳ ಸಂಗ್ರಹ. ಸಂಕಲಿಸಿದ್ದಾರೆ ಕರ್ನಾಟಕ ಕಲಾಶ್ರೀ ಡಾಕ್ಟರ್ TN ಪದ್ಮಾ ಅವರು. ನಮ್ಮ ಪ್ರಶ್ನೆ: ಪ್ರಸ್ತುತ ಈ ಮಂತ್ರಿಗಳು ಯಾವ ಖಾತೆಯನ್ನು ನಿರ್ವಹಿಸುತ್ತಿಲ್ಲ? ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ವಕ್ಫ್, ಪಂಚಾಯತ್ ರಾಜ್, ಅಲ್ಪಸಂಖ್ಯಾತರು, ವಸತಿ. ಮೊದಲಿಗೆ ರಾಜೇಶ್ವರಿ, ಆನಂತರ ಅಶ್ವತ್ಥಲಕ್ಷ್ಮಿ. ವಸತಿ ನಿರ್ವಹಿಸ್ತಾ ಇಲ್ಲ ಅಂತ ತಾವು ಹೇಳ್ತಾ ಇದ್ದೀರಿ. ಅಶ್ವತ್ಥಲಕ್ಷ್ಮಿ ಪಂಚಾಯತ್ ರಾಜ್ ನಿರ್ವಹಿಸ್ತಾ ಇಲ್ಲ. ಉತ್ತರವನ್ನು ನೋಡೋಣ. ಪಂಚಾಯತ್ ರಾಜ್ ಉತ್ತರ ಸರಿಯಾಗಿದೆ. ಮುತ್ತಯ್ಯ ಭಾಗವತರ್ ಅವರ ಕೃತಿಗಳ ಸಂಗ್ರಹ ಕೊಟ್ಟಿದ್ದೇನೆ ಅಶ್ವತ್ಥಲಕ್ಷ್ಮಿ ಅವರಿಗೆ. ಚಾಮರಾಜಪೇಟೆ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಜಮೀರ್ ಅಹಮದ್ ಖಾನ್ ಅವರು. ಅವರ ಚಿತ್ರವನ್ನು ಈಗ ನಾವು ನೋಡಿದ್ದು. ಇವರು ಎಲ್ಲ ಇಲಾಖೆಗಳನ್ನು ನಿರ್ವಹಿಸ್ತಾ ಇದ್ದಾರೆ, ಆದರೆ ಪಂಚಾಯತ್ ರಾಜನ್ನು ನಿರ್ವಹಿಸ್ತಾ ಇಲ್ಲ. ಅದನ್ನು ಚಿತ್ತಾಪುರ ಕ್ಷೇತ್ರದ ಶಾಸಕರಾದಂಥ ಪ್ರಿಯಾಂಕ್ ಖರ್ಗೆ ಅವರು ನಿರ್ವಹಿಸ್ತಾ ಇದ್ದಾರೆ. ಮುಂದಿನ ಪುಸ್ತಕ ಕಲ್ಲು ಕರಗುವ ಸಮಯ ಮತ್ತು ಇತರ ಕಥೆಗಳು, P. ಲಂಕೇಶ್ ಬರೆದಿರುವಂಥದ್ದು. ಪ್ರಶ್ನೆ:
ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಕ, ಕಾ, ಡಿ, ಸಿ, ನ, ಇ, ಬಿ, ಬ. ಬಜರ್ ಮೊದಲಿಗೆ ಒತ್ತಿದ್ದಾರೆ ರಾಜೇಶ್ವರಿ. ಉತ್ತರ ಕಬ್ಬಿಣ ಕಾಯಿಸಿ ಬಡಿ. ಕಬ್ಬಿಣ ಕಾಯಿಸಿ ಬಡಿ. ಉತ್ತರವನ್ನು ನೋಡೋಣ. ಕಬ್ಬಿಣ ಕಾಯಿಸಿ ಬಡಿ ಉತ್ತರ ಸರಿಯಾಗಿದೆ. ಕಲ್ಲು ಕರಗುವ ಸಮಯ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ರಾಜೇಶ್ವರಿ ಅವರಿಗೆ. 3 ಪುಸ್ತಕವನ್ನು ಕೊಡೋಕ್ಕೆ ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ನಿಷ್ಪ್ರಯೋಜಕ, ಕೆಲಸಕ್ಕೆ ಬಾರದವನು, ವರ್ತಮಾನ ಕಾಲ, ಸಾಮೂಹಿಕವಾಗಿ ದೇವರನ್ನು ಸ್ಮರಿಸುವುದು. ಪ್ರಶ್ನೆಯನ್ನು ಓದಿ ಹೇಳುವಾಗ ನಾಗಲಕ್ಷ್ಮಿ, ಅಶ್ವತ್ಥಲಕ್ಷ್ಮಿ, ರಾಜೇಶ್ವರಿ ಬಜರ್ ಒತ್ತಿದ್ದಾರೆ. ನಾಗಲಕ್ಷ್ಮಿ ಒಂದು ಉತ್ತರ. ಅಪ್ರಯೋಜಕ. ಅಪ್ರಯೋಜಕ ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಅತ್ತೆ ಸೊಸೆಯರ ವೈಷಮ್ಯಕ್ಕೆ ಕಾರಣ ಎನ್ನುವ ಪುಸ್ತಕ ಕೊಟ್ಟಿದ್ದೇನೆ. 2 ಉತ್ತರ. ವರ್ತಮಾನದ ಕಾಲ. ಅಶ್ವತ್ಥಲಕ್ಷ್ಮಿ 2ನೇದಕ್ಕೆ ಉತ್ತರ. ರಾಜೇಶ್ವರಿ 2ನೇದಕ್ಕೆ ಉತ್ತರ. ಉತ್ತರವನ್ನು ನೋಡೋಣ. ಸಂಪ್ರತಿ 3 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಿ ಉತ್ತರ ಕೊಡಿ. ಮೊದಲಿಗೆ ಅಶ್ವತ್ಥಲಕ್ಷ್ಮಿ ಬಜರ್ ಒತ್ತಿದ್ದಾರೆ. ಭಜನೆ. ಹಾಂ, ಭಜನೆ. ಭಜನೆ ಉತ್ತರವನ್ನು ನೋಡೋಣ. ಭಜನೆ ಉತ್ತರ ಸರಿಯಾಗಿದೆ. ಇಂದಿನ ತೆಲುಗು ಕಥೆಗಳು ಎನ್ನುವ ಪುಸ್ತಕವನ್ನು ಕೊಟ್ಟಿದ್ದೇನೆ ಅಶ್ವತ್ಥಲಕ್ಷ್ಮಿ ಅವರಿಗೆ. ಈಗ ಬಂದಿದ್ದೇವೆ ನಾವು ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರುಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಅಶ್ವತ್ಥಲಕ್ಷ್ಮಿ ಅವರಿಗೆ. ಮೊದಲ ಪ್ರಶ್ನೆ ಈಗ ಬಂತು. ನೀರು ಬರುವ ಕಣ್ಣಲ್ಲಿ ರಕ್ತ ಬರು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಪವಾಡವು ಸಂಭವಿಸು, ಬಹಳ ಯಾತನೆಯಾಗು. ಬಹಳ ಯಾತನೆಯಾಗು. ಮುಂದಿನ ಪ್ರಶ್ನೆ. ಕುದುರೆಯ 5 ಬಗೆಯ ನಡಿಗೆಗಳು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪಂಚಧಾರೆ, ಪಂಚನಾಮೆ. ಪಂಚನಾಮೆ, ಪಂಚಧಾರೆ. ಮುಂದಿನ ಪ್ರಶ್ನೆ. ಅನಂತಸೇನ ಯಾವ ದೇವತೆಯ ಪರ್ಯಾಯ ನಾಮವಾಗಿದೆ? ಗಣಪತಿ, ಷಣ್ಮುಖ. ಷಣ್ಮುಖ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ತೊಟ್ಟಿಲನ್ನು ತೂಗುವ ಕೈ. ಮನೆಯನ್ನು ತೂಗಲಾರದು. ಮನೆಯನ್ನು ನಡೆಸಲಾರದು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಹಸಿರು ಮುಖದವನಿಗೆ ಕೆಂಡದಂತಹ ಕೋಪ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ನೀರು ಬರುವ ಕಣ್ಣಲ್ಲಿ ರಕ್ತ ಬರು, ಬಹಳ ಯಾತನೆಯಾಗೋ. ಉತ್ತರ ಸರಿಯಾಗಿದೆ. 2 ಉತ್ತರ. ಪಂಚಧಾರೆ ಸರಿಯಾಗಿದೆ. 3 ಉತ್ತರ. ಷಣ್ಮುಖ ಸರಿಯಾಗಿದೆ. 4 ಉತ್ತರ. ತೊಟ್ಟಿಲನ್ನು ತೂಗುವ ಕೈ ಜಗತ್ತನ್ನೇ ತೂಗೀತು ಅನ್ನೋದು ಸರಿಯಾದ ಉತ್ತರ. 5ನೇ ಪ್ರಶ್ನೆಗೆ ಉತ್ತರ ಮೆಣಸಿನಕಾಯಿ ಆಗಿತ್ತು. ತಾವು ಉತ್ತರ ಕೊಟ್ಟಿಲ್ಲ. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ನಾಗಲಕ್ಷ್ಮಿ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆಯನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ. ನೀರರಚು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಕಡಿಮೆಗೊಳಿಸು, ಹೆಚ್ಚು ಮಾಡು. ಕಡಿಮೆಗೊಳಿಸು. ಮುಂದಿನ ಪ್ರಶ್ನೆ. ಮಹಜರು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪಂಚನಾಮೆ, ಪಂಚವಣ್ಣಿಗೆ. ಪಂಚನಾಮೆ. ಮುಂದಿನ ಪ್ರಶ್ನೆ. ರಾವಣನಿಗೆ ನನ್ನ ವಂಶಜರಿಂದಲೇ ನಿನಗೆ ಸಾವು ಬರಲಿ ಎಂದು ಯಾರ ರುಂಡವೋ ಶಪಿಸಿತು? ಅನರಣ್ಯ, ಅನಶ್ವಾನ್. ಅನರಣ್ಯ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ತೋಳ ಹಳ್ಳಕ್ಕೆ ಬಿದ್ದರೆ. ತೋಳ ಹಳ್ಳಕ್ಕೆ ಬಿದ್ದರೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಕೆಂಪು ಕುದುರೆ
ಕರೀತಡಿ ಒಬ್ಬ ಏರ್ತಾನೆ ಒಬ್ಬ ಇಳಿತಾನೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ನೀರೆರಚು ಕಡಿಮೆಗೊಳಿಸು ಸರಿಯಾಗಿದೆ. 2 ಉತ್ತರ ಪಂಚನಾಮೆ ಸರಿಯಾಗಿದೆ. 3 ಉತ್ತರ ಅನರಣ್ಯ ಸರಿಯಾಗಿದೆ. 4 ಉತ್ತರ ತೋಳ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಕಲ್ಲು ಉತ್ತರ ಕೊಟ್ಟಿಲ್ಲ ತಾವು. 5ನೇ ಪ್ರಶ್ನೆಗೆ ಉತ್ತರ ಇದು ದೋಸೆಯ ವರ್ಣನೆ ಆಗಿತ್ತು. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ರಾಜೇಶ್ವರಿ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ನೀರೆರೆ ಎನ್ನುವ ನುಡಿಗಟ್ಟಿನ ಅರ್ಥವೇನು? ಹುರಿದುಂಬಿಸು, ನಿರಾಸೆಯನ್ನು ಉಂಟು ಮಾಡು. ಹುರಿದುಂಬಿಸು. ಮುಂದಿನ ಪ್ರಶ್ನೆ, ಮೋಕ್ಷ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪಂಚಮಗತಿ, ಪಂಚಪ್ರಾಣ. ಪಂಚಮಗತಿ. ಮುಂದಿನ ಪ್ರಶ್ನೆ, ದತ್ತಾತ್ರೇಯ, ಚಂದ್ರ ಹಾಗೂ ದುರ್ವಾಸರ ತಾಯಿಯ ಹೆಸರೇನು? ಅನಸೂಯೆ, ಪ್ರಿಯಂವದೆ. ಅನಸೂಯೆ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ದೇಶ ಸುತ್ತು, ಕೋಶ ಓದು. ಕೋಶ ಓದು. 5ನೇ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಗೂಡಿನಲ್ಲಿರೋ ಪಕ್ಷಿಗಳು ನಾಡನ್ನೆಲ್ಲ ನೋಡುತ್ತವೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ನೀರೆರೆ ಹುರಿದುಂಬಿಸು ಸರಿಯಾಗಿದೆ. 2 ಉತ್ತರ ಮೋಕ್ಷ ಪಂಚಮಗತಿ ಸರಿಯಾಗಿದೆ. 3 ಉತ್ತರ ಅನಸೂಯ ಉತ್ತರ ಸರಿಯಾಗಿದೆ. 4 ಉತ್ತರ ದೇಶ ಸುತ್ತು ಕೋಶ ಓದು ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ಇದು ಕಣ್ಣುಗಳ ವರ್ಣನೆ ಆಗಿತ್ತು. 4 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ ತಮಗೆ 4 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಅಶ್ವತ್ಥಲಕ್ಷ್ಮಿ ಅವರಿಗೆ ದೊರೀತಾ ಇದೆ ಒಟ್ಟು 3, 4, 7 ಪುಸ್ತಕಗಳು ತಮಗೆ ದೊರೀತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಾಗಲಕ್ಷ್ಮಿ ಅವರಿಗೆ 3, 2, 5 ಪುಸ್ತಕ ಸಿಗ್ತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ರಾಜೇಶ್ವರಿ ಅವರಿಗೂ 5 ಪುಸ್ತಕ ಸಿಗ್ತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.